ಬಂದ್ರು ಎರಡೆರಡು ಪ್ಲೇಟ್ ಕೊಟ್ಬಿಡಿ ಗಂಡನ್ ತಂಗಿ. ನೆಕ್ಸ್ಟ್ ನಿಮ್ದೇ ಹೋಗ್ ಮದ್ವೆ, ನಮ್ಮೆಲ್ಲ ಯಾವಾಗ ಕರಿತೀರಾ ಈ ತರ ಮದ್ವೆಗೆ? ಅದು ನಮ್ ಕೆಲ್ಸದವನ್ ಬಂದು ಸ್ಕಾಚ್ ಹೊಡ್ಕೊಂಡ್ ಕೂತಿದ್ದಾನೆ, 38,000 ರೂಪಾಯಿ ಹೊಡ್ಕೊಂಡ್ ಕೂತಿದ್ದಾನೆ, ಬರೀ ಪಾಟ್ ಎತ್ತಿಕ್ಬಿಟ್ಟು. ಯಾವ್ದೋ ಪ್ರೋಗ್ರಾಮ್ ಇನೋಗ್ರೇಟ್ ಮಾಡ್ತಾ ಇದಾರೆ ಎಲ್ಲಾರು. ಕಾಶಿಗೆ ಹೋಗೋಣ ಅಂತ ಡಿಸೈಡ್ ಆಗ್ಬಿಟ್ಟಿದೀನಿ. ಜೋಳಗೆಲ್ ಬೇರೆ ದುಡ್ಡು ಹಾಕೊಂಡಿದೀನಿ. ಮದುವೆ ಮಾಡ್ಕೊಡ್ತೀನಿ ಅಂದ್ರೆ ಹೆಂಗೆ? ಮನೆಗೆ ಹೋದ್ಮೇಲೆ ಬೇರೆ ಪೂಜೆ ಮಾಡ್ತಾರೆ ತಾನೇ? ಯಾವ್ದು ಹುಡುಗಿನ ವೆನ್ಯೂನ? ಎರಡು ಚೆನ್ನಾಗೈತೆ. ನಾನ್ ತಾನೆ ಸೆಲೆಕ್ಟ್ ಮಾಡಿದ್ದು. ನನಗೆ ಕಳ್ಸಿರ್ಲಿಲ್ವ ಫೋಟೋ? ಲಾಸ್ಟ್ ಅಲ್ಲಿ ಕಳ್ಸಿದ್ದೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವರು ಬೇರೆ ವೆನ್ಯೂ ಸೆಲೆಕ್ಟ್ ಮಾಡಿದ್ರು, ಗೇಟ್ ನಂಬರ್ 5. ನಾನು ನೀವು ಬಂದಾಗ್ಲೇ ಇದು ಬುಕ್ ಆಗಿದ್ದು, ನೆನ್ಪಿದ್ಯಾ? ನನಗ್ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಗೈಸ್ ನಮಸ್ಕಾರ ಎಲ್ರಿಗೂ, ನಿಮ್ನ ವೆಲ್ಕಮ್ ಮಾಡೋದೇ ಮರ್ತ್ಬಿಟ್ಟೆ. ನಿಮ್ಮನ್ನು ಪೂಜಿಸುವ ಭಾಗ್ಯ ನನ್ನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ಸೊ ಇವಾಗ ತಾನೇ ನಾವು ವೆನ್ಯೂಗ್ ಬಂದ್ವಿ ನೋಡಿ, ಸಖತ್ತಾಗಿದೆ. ಇನ್ನ ಅಲ್ಲಿಂದ ಇರೋದು ಆಕ್ಚುಲಿ ಎಂಟ್ರೆನ್ಸ್. ನಾನು ಒಳಗಡೆ ಬಂದ್ಬಿಟ್ಟೆ, ಅರ್ಜೆಂಟ್ ಅಲ್ಲಿ ಬಂದ್ಬಿಟ್ವಿ. ಆಮೇಲೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಇವತ್ತು ಹಲ್ದಿ ಮತ್ತೆ ರಿಸೆಪ್ಷನ್ ಎರಡು ಇವತ್ತೆ ನೋಡಿ. ಕೂತ್ಕೋಬೇಕಾ ಈಗ ನೀವು? ಸೊ ಗೈಸ್ ಇವಾಗ ವೆಯ್ಟ್ ಮಾಡ್ತಾ ಇದೀವಿ, ಇವ್ರನ್ನ ವೆಲ್ಕಮ್ ಮಾಡ್ಕೋತಾರಂತೆ. ಆಲ್ರೆಡಿ ವೆಲ್ಕಮ್ ಮಾಡಿದ್ರು ಬೊಕ್ಕೆ ಕೊಟ್ಟಿ, ಇನ್ಯಾವ ತರ ವೆಲ್ಕಮ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಬರೋವರ್ಗು ತಡ್ಕಳ್ರಿ. ಹುಡುಗಿನ ತೋರಿಸ್ತಲ್ಲ ನೋಡ್ರಿ, ಎಲ್ಲ ಕವರ್ ಮಾಡಿ ಇಟ್ಕೊಂಡವ್ರೆ. ಇರೋದೇ ವರ ಪೂಜೆ, ಇವಾಗೆಲ್ಲ ತೋರ್ಸೋದು ನೈಟ್. ನಾಳೆ ಬೆಳಗ್ಗೆ ರಿಸೆಪ್ಷನ್ ಅಲ್ಲಿ ನೋಡ್ಬೇಕಲ್ಲ. ಬಂದ್ರು ಅಣ್ಣ. ಇದ್ರೊಳಗಡೆ ಕಾಣಿಸುತ್ತೆ ಬಿಡು. ಗೈಸ್ ಇವಾಗ ಏನೋ ಇಲ್ಲಿ ಪೂಜೆ ನಡೀತಾ ಇದೆ, ನನ್ಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು ಏನು ಅಂತ. ಸೊ ನೋಡುವ ಏನ್ ಮಾಡ್ತಾರೆ ಅಂತ. ಮೇ ಬಿ ಅದ್ರ ಮೇಲೆ ನಡ್ಕೊಂಡ್ ಬರ್ತಾರೆ ಅಂತ ಅನ್ಸುತ್ತೆ ಅವರು, ಅಲ್ವಾ? ನಿಮ್ ಕಡೆ ಈ ತರ ಮಾಡಿಲ್ಲ ಅಲ್ಲ? ನಮ್ ಕಡೆ ಮಾಡಲ್ಲ. ಓ ಗೈಸ್ ಇದೆ ಅನ್ಸುತ್ತೆ ವರ್ಕ್ ಪೂಜೆ ಅಂತ ಅಂದ್ರೆ ಅದ್ರ ಮೇಲೆ ನಡ್ಕೊಂಡ್ ಬರೋದು. ಓಹೋ, ದೀಪ ಹಚ್ಬೇಕು. ದೀಪಾವಳಿ ದೀಪ ಹಚ್ಚೋದು ಅಲ್ಲ, ದೀಪಾವಳಿ ಹಬ್ಬ ಅಲ್ಲ, ಅದಕ್ಕೆ ದೀಪಾವಳಿ. ಇದು ಹೆಂಗ ಅನ್ಸ್ತಿದೆ ಅಂದ್ರೆ ಒಂದು ಯಾವ್ದೋ ಪ್ರೋಗ್ರಾಮ್ ನ ಇನೋಗ್ರೇಟ್ ಮಾಡ್ತಾ ಇದಾರೆ ಅನ್ಸ್ತದೆ. ನಮ್ ಕಡೆ ಹುಡುಗಿ ತಾನೆ ದೀಪ ಹಚ್ಚೋದು. ಹೌದಾ? ಹುಡುಗಿ ಕಲ್ತಾನೆ ಹಚ್ಚೋದು. ಇವ್ರು ಯಾವ್ದೋ ಪ್ರೋಗ್ರಾಮ್ ಇನೋಗ್ರೇಟ್ ಮಾಡ್ತಾ ಇದಾರೆ ಎಲ್ಲಾರು. ಕ್ಲಾಪ್ಸ್ ಮಾಡ್ರಿ. ಗೈಸ್ ಇವಾಗ ಅಲ್ಲಿ ಇನೋಗ್ರೇಷನ್ ಆಯ್ತು, ಇಲ್ಲಿ ವರ್ಕ್ ಪೂಜೆ ನಡೀತಾ ಇದೆ. ಇವಾಗ ಬಂದ್ವಿ. ಇಲ್ಲಿ ಯಾವ ತರ ಪೂಜೆ ಮಾಡ್ತಾರೋ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆರು ಚೇರ್ ಐತಲ್ವಾ? 6 ಚೇರ್ಸ್ ಹಾಕಿದ್ದಾರೆ. ಮೇ ಬಿ ಮದ್ವೆ ಹುಡುಗನ್ ಕಡೆಯವರು ಹುಡುಗಿರ್ ಕಡೆಯವರು 3 ಜನ ಪೂಜೆ ಮಾಡ್ತಾರೆ. ಯಾರ್ಯಾರು 6 ಜನ? ನನ್ಗೇನ್ ಗೊತ್ತು. ಗಂಡು ಹೆಣ್ಣು ಅಪ್ಪ ಅಮ್ಮ 6 ಜನ. ಕರೆಕ್ಟ್ ಆಯ್ತು. ಯಾರು? ಗಂಡು ಹೆಣ್ಣು. ಗಂಡು ಅಪ್ಪ ಅಮ್ಮ, ಅವ್ರ ಗಂಡು ಹೆಣ್ಣು 6 ಜನ ಸಾಧಿಸ್ಬಿಟ್ಟು. ಹೆಣ್ಣು ಅಲ್ಲಿ, ಗಂಡು ಇಲ್ಲಿ. ಕರೀರಿ ನಾವೇ ಗಂಡನ್ ಕಡೆಯವರು ಅಂತ. ಆಕ್ಚುಲಿ ಗಂಡಿನ ಕಡೆ ಅವ್ರು ನಾವೇ. ಸ್ವಲ್ಪ ಇವ್ರಿಗೆ ಎರಡೆರಡು ಪ್ಲೇಟ್ ಕೊಟ್ಬಿಡಿ ಗಂಡನ್ ತಂಗಿ. ಆಕ್ಚುಲಿ ಕೋಸಂಬರಿ ಕೊಡ್ತಾ ಇದಾರೆ. ಚೆನ್ನಾಗಿದೆ. ಪಾನ್ಕ ಕೊಟ್ರು ಗೈಸ್, ಪಾನ್ಕ ಚೆನ್ನಾಗಿತ್ತು. ಇಲ್ಲಿ ಪಾನ್ಕ ಚೆನ್ನಾಗಿತ್ತು. ಆಕ್ಚುಲಿ ಹೆಣ್ಮಕ್ಳು ಸ್ಟ್ರಾಂಗ್ ಗುರು. ಇನ್ನೊಂದ್ಸತಿ ಬೇಕಂತ ಇವರಿಗೆ. ಎಕ್ಸ್ಕ್ಯೂಸ್ ಮೀ, ಅವ್ರು ಚೆನ್ನಾಗೋರು ಅಂತ ಕಳ್ಳರ್ ಮಗನೇ. ಓ ಪಾನ್ಕ ಚೆನ್ನಾಗಿತ್ತು ಅಂತ. ಕಲರ್ ನೋಡ್ಬಿಟ್ಟೆ ಇಸ್ಕೊತಿದ್ದೀರಲ್ಲ. ಆಕ್ಚುಲಿ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಅದಕ್ಕೆ 3 ಗ್ಲಾಸ್ ಕುಡಿದೆ. ಚಿಯರ್ಸ್. ಪಾಪ ಮಕ್ಳಿಗೆಲ್ಲ ಕೊಟ್ರ, ಸ್ಕೂಲ್ ಮಕ್ಳು ಓದೋರಲ್ಲ. ಗೈಸ್ ನೋಡಿ, ಪಾನ್ಕಕ್ಕೆ ತುಳಸಿ ಮತ್ತೆ ಕೇಸರಿ, ಪಚ್ಚ ಕರ್ಪೂರ, ಬೆಲ್ಲ ಎಲ್ಲಾನು ಹಾಕೋರೆ. ತಂಪಾಗ್ಲಿ, ಬಿಸಿಲಲ್ಲಿ ಬಂದಿರ್ತೀವಲ್ಲ ಅದಕ್ಕೆ. ಕೋಸಂಬರಿ ಬತ್ತೈತೆ, ವಿಡಿಯೋ ಮಾಡು. ಕೋಸಂಬರಿ. ಹುಡುಗಿ ಮನೆಗೆ ತಗೊಂಡೋದ್ರು, ನೀವು ರೆಡಿ ಆಗಿದ್ದೀರಾ? ಗಂಡನ್ ಮನೆಯವ್ರಿಗೆ ಅವಮಾನ ಮಾಡ್ತಾವ್ರೆ. ಆತರ ಎಲ್ಲ ಭೇದ ಭಾವ ಮಾಡಬಾರ್ದು, ಎಲ್ಲಾರು ಒಂದೇ. ಗೈಸ್ ನೋಡಿ, ಇವಾಗ ಕೋಸಂಬರಿ ಬಂತು. ನೀವ್ ಇಸ್ಕೊಳ್ಳಿ, ನಿಮ್ಮ ಹತ್ರ ಅವ್ರು ತಿಂತಾರೆ. ಇವಾಗ ಊಟಕ್ಕೆ ಬಂದ್ವಿ. ನೆಕ್ಸ್ಟ್ ಹಳ್ದಿಗೆ ಹೋಗ್ಬೇಕು, ಅದಕ್ಕೂ ಮುಂಚೆ ಊಟ ಮಾಡ್ಕೋಬೋಣ ಅಂತ. ಸೊ ಮಧ್ಯಾಹ್ನದ ಊಟಕ್ಕೆ ಇಷ್ಟೊಂದು ಮಾಡಿಸ್ಬಿಟ್ಟಿದ್ದೀರಾ?
ಸಾಯಂಕಾಲಕ್ಕೆ ಎಷ್ಟು ವೆರೈಟಿ ಇದೆ. ಹಾ ನಾನು ಅದೇ ನೋಡ್ತಾ ಇದ್ದೀನಿ. ಊಟ ಮಾಡಬಾರ್ದು ಇವತ್ತು. ಊಟ ಮಾಡಬಾರ್ದಾ? ಅವ್ರು ಅದಕ್ಕೆ ಸ್ವೀಟ್ ಬೇಡ ಅಂದ್ರಪ್ಪ. ಯಾಕೆ ಹೇಳು? ಸ್ವೀಟ್ ಅಂತ ಹುಡುಗಿಯವರಲ್ಲ ಜೊತೆಗೆ, ಅದಕ್ಕೆ. ಅಲ್ಲ ಹುಡುಗಿನ ಅಲ್ಲಿ ಬಿಟ್ಬಿಟ್ಟು ಒಬ್ಬರೇ ಇಲ್ಲಿ ತಿಂತಿದ್ರಲ್ಲ, ಸರಿನಾ? ಹುಡುಗಿ ಆಲ್ರೆಡಿ ಊಟ ಮುಗೀತು. ಅದೇ ಜೊತೆಗೆ ಕೂರ್ಸ್ಕೊಬರ್ತಾನೆ ನೀವು. ಮದ್ವೆ ಆಗಿರೋ ನಾನಾಗಿರೋ ಜೊತೆ ಅತಿಥಿ. ಗೈಸ್ ಇವಾಗ ನಾವು ಹಳ್ದಿಗೆ ರೆಡಿ ಆಗಿದೀವಿ. ಇವಾಗ ನೆಕ್ಸ್ಟ್ ಹೋಗ್ಬೇಕು. ಬಿಕಾಸ್ ಒಂದು ರೀಲ್ ಪ್ಲಾನ್ ಮಾಡಿದೀವಿ, ಚೆನ್ನಪ್ಪ ಚೆನ್ನಗೌಡ. ಅದನ್ನ ಇವಾಗ ಹೋಗಿ ಮಾಡ್ಬೇಕು. ಆಲ್ರೆಡಿ ಹುಡುಗಿರೆಲ್ಲ ರೆಡಿ ಅವ್ರೆ. ನಾವು ಇವಾಗ ಹುಡುಗನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ. ಹುಡುಗನು ರೆಡಿ ಆದ್ರು. ಸೊ ನೋಡಿ, ಇದು ಹುಡುಗನ್ ಲ್ಯಾಂಗ್ವೇಜ್ ಅಲ್ಲೆಲ್ಲ ಬೈದಾಕ್ಬಿಡ್ತೀನಿ. ಅಲ್ಲ, ಯಾರಾದ್ರೂ ಮದ್ವೆಗ್ ಬಂದ್ರೆ ಹುಡುಗನ್ನ ವಿಚಾರಿಸ್ಕೊಳ್ಳೋದ್ ನೋಡಿದೀನಿ. ಹುಡುಗನ್ ತಲೆನೇ ಕೆಡ್ಸ್ಕೊಂಡಿಲ್ಲ. ನಿಮ್ ಅತ್ತೆ ಮನೆಯವ್ರು ನಿಮ್ನ ವಿಚಾರಿಸ್ಕೊತಾರೆ ಕಣ್ರಿ. ಯಾವ್ಯಾವ ಹುಡುಗಿರ್ ಬಂದವ್ರೆ, ಇನ್ನ ಮಧ್ಯಾಹ್ನಕ್ಕೆ ಹುಡುಗಿರ್ ಬಂದ್ಬಿಡ್ತಾರ. ಆಗ್ಲು ಕೈಗೆ ಬೇವಿನ ಕೈ ಸಾಕ್ಷಿ. ಯಾರು ನಂಬಲ್ಲ. ಆಗ್ಲೇ ಕೈಗೆ ಬೇವಿನ ಕೈ ಸಾಕ್ಷಿ. ಮದ್ವೆ ಗಂಡನೇ ಹಾಗಲಕಾಯಿ ಅಂದ್ರೆ ಪಾಪ ಅಲ್ಲ, ಅದೊಂದು ಅಲ್ಲ. ಅವ್ನ್ ಬಂದವನು ಗಂಡಿಂದ ಏನೇನ್ ಬೇಕು ಎಲ್ಲ ಕಂಪ್ಲೀಟ್ ಮಾಡಿ ರೆಡಿ ಆದ್ರ ಅಂತ ನೋಡಿ ಅಲ್ಲಿ ಮೈಕೆ ತೆಗ್ದಾಕ್ಬಿಟ್ಟ. ಇಲ್ಲ ಅದು ನನ್ನ ಹತ್ರ ಮೈಕ್ ಆಯ್ತಲ್ಲ, ನಿಮ್ ವಾಯ್ಸ್ ಸರಿಯಾಗಿ ಕೇಳಿಸಲ್ಲ ಅಂದ್ಬಿಟ್ಟು ಮೈಕ್ ತೆಗ್ದಾಕಿದ್ದು. ಎಂಥ ಜನಗಳು ಇಂಥವ್ರು. ಅಣ್ಣ ಹಳ್ದಿಗೆ ಲೇಟ್ ಆಗತ್, ಬನ್ನಿ ಅಣ್ಣ. ನಿಮ್ಗೆ ಆಮೇಲೆ ಮೇಕಪ್ ಮಾಡಕ್ ಟೈಮ್ ಇರಲ್ಲ. ನನಗ್ ಮೇಕಪ್ ನಾವಾರೆ ಚೆನ್ನಾಗಿದ್ದೀವಿ. ಗೈಸ್ ಇವಾಗ ನಾವು ಅರ್ಶಿನ ಶಾಸ್ತ್ರದ್ದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಇಷ್ಟು ಜನ. ಗೈಸ್ ಫೈನಲಿ ಹಳ್ದಿ ಶಾಸ್ತ್ರ ನಾವು ಮನೇಲೆ ಮಾಡಿದ್ವಿ. ಜಸ್ಟ್ ಇಲ್ಲಿ ಫೋಟೋ ಶೂಟ್ಗೆ ಅಂತ ಮಾಡಿದ್ದು. ಫೋಟೋ ಶೂಟು ವಿಡಿಯೋ ಶೂಟ್ ಮುಗೀತು. ಇವಾಗ 4:15 ಟೈಮು. 6 ಗಂಟೆವರೆಗೂ ಟೈಮ್ ಐತೆ. 6 ಗಂಟೆ ಅಷ್ಟು ರೆಡಿ ಇದ್ರೆ ಸಾಕು. ಸೊ ಒಂದು ಅರ್ಧ ಅವರ್ ಮಲ್ಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಿಕಾಸ್ ನಿನ್ನೆ ನೈಟ್ ಮಲ್ಕೊಂಡಾಗ 1 ಗಂಟೆ, ಮತ್ತೆ ಬೆಳಗ್ಗೆ 4 ಗಂಟೆಗೆ ಎದ್ದು ಬಂದಿರೋದು. ಯಾಕಂತಂದರೆ ಒಂದು ಸೂಟ್ ಸ್ವಲ್ಪ ಶಾರ್ಟ್ ಮಾಡಿಬಿಟ್ಟಿದ್ರು. ಇದು ಇಂಥ ಕಡೆ ನೈಟ್ ಕೊಟ್ಟಿದ್ದು ಸೂಟ್ ಅವ್ರು 12 ಗಂಟೆಗೆ. ಮತ್ತೆ 12 ಗಂಟೆಗೆ ನಾನು ರಿಟರ್ನ್ ಪೋಟರ್ ಬುಕ್ ಮಾಡಿ ಕಳಿಸ್ದೆ. ಇವಾಗ ಬಂದಿದೆ ನನ್ನ ಸೂಟು. ಸೊ ನಾನು ರೆಡಿ ಆದ್ಮೇಲೆ ತೋರಿಸ್ತೀನಿ ಸೂಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು. ಮನೋಣ ಕೆಳಗಡೆ ಏನೋ ಕರೆದ್ರು ಅಂತ ಹೋಗಿದ್ದಾರೆ. ಪಾಪ ಅವ್ರಿಗೆ ರೆಸ್ಟೇ ಇಲ್ಲ. ಗೈಸ್ ಮನಿ ಕಾಣೋಣ ಅಂತ ಮಲ್ಕೊಂಡ್ರೆ ಒಂದು 10 ನಿಮಿಷನೂ ಮಲ್ಕೊಳಕ್ ಬಿಟ್ಟಿಲ್ಲ, ಅಷ್ಟು ಬೇಗ ಬಂದು ಎದುರಿಸ್ಬಿಟ್ರು. ಸೊ ಇವಾಗ ಟೀ, ಕಾಫಿ, ಸಮೋಸ, ಆಲೂ ಬೋಂಡ ಏನೇನೋ ಕೊಡ್ತವ್ರೆ. ಸ್ನ್ಯಾಕ್ಸ್ ತಿನ್ಕೊಂಡು ರೆಡಿ ಆಗಬೇಕು. ನೈಟ್ ಎಷ್ಟೊತ್ತಾಗೋದೋ ಗೊತ್ತಿಲ್ಲ ಊಟ ಮಾಡೋದು. ಸೊ ಅಟ್ಲೀಸ್ಟ್ ಇವಾಗ ಇದನ್ನು ತಿನ್ಕೋಬೋಣ. ಗೈಸ್ ಫೈನಲಿ ರೆಡಿ ಆಗಿದ್ದಾಯ್ತು. ನನಗೆ ಮತ್ತೆ ಮನು ಅಣ್ಣ ಎಲ್ಲರೂ ರೆಡಿ ಆಗಷ್ಟಲ್ಲಿ 2 ಅವರ್ ಆಗೋಯ್ತು. ಟೈಮ್ ಹೆಂಗೋಯ್ತು ಅಂತಾನೆ ಗೊತ್ತಿಲ್ಲ. ಈಗ ಆಲ್ರೆಡಿ 7:15 ಟೈಮು. ಸದ್ಯ ಇನ್ನೂ ಯಾರು ಬಂದಿಲ್ಲ. ಇನ್ನೇನು ಇನ್ನೊಂದು 7:45, 8 ಗಂಟೆ ಅಷ್ಟು ಶುರು ಆಗ್ತಾರೆ. ಸೊ ನನ್ನ ಔಟ್ಫಿಟ್ ಹೇಗಿದೆ ಅಂತ ನೋಡಿ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಔಟ್ಫಿಟ್ಟು. ಸೊ ಬನ್ನಿ ಇವಾಗ ಹೋಗಿ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡ್ಕೋಣ. ತುಂಬಾ ಜನ ಸೆಲೆಬ್ರಿಟೀಸ್ ಬರೋರಿದ್ದಾರೆ. ಸೊ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಬಾಡಿಗಾರ್ಡ್ಸ್ ಎಲ್ಲ ವೆಯ್ಟ್ ಮಾಡ್ತವ್ರೆ. ಬಂದ ತಕ್ಷಣ ಅಲ್ಲಿ ವಾಕಿ ಟಾಕಿಲಿ ಇನ್ಫಾರ್ಮ್ ಮಾಡ್ತಾರೆ. ನಾವು ಹೋಗಿ ವೆಲ್ಕಮ್ ಮಾಡಬೇಕು. ಇವಾಗ ಅಣ್ಣಂದು ಫೋಟೋ ಶೂಟ್ ನಡೀತಾ ಇದೆ. ಬನ್ನಿ ತೋರಿಸ್ತೀನಿ ಅವ್ರ ಔಟ್ಫಿಟ್ನ. ನೋಡಿ ಗೈಸ್, ಕಪಲ್ಸ್ ನೋಡಿ ಗೈಸ್, ಕಪಲ್ಸ್. ಬ್ರೋ ಹೇಗನ್ಸ್ತು ಮ್ಯಾರೇಜಿಗೆ ಬಂದೆ? ಹೇಗನ್ನಿಸ್ತು ಮ್ಯಾರೇಜ್ ರಿವ್ಯೂ ತಗೋತಾ ಇದಾರೆ. ಸಗದಾಗಿತ್ತು, ಖುಷಿ ಆಯ್ತು. ಅಂಡ್ ಆಬ್ವಿಯಸ್ಲಿ ಒಂದು ಕ್ರಿಯೇಟರ್ ಮದ್ವೆ ಒಂಥರ ಎಲ್ಲ ಕ್ರಿಯೇಟರ್ಸ್ ನೋಡಿದ್ದು ಒಂಥರ ಖುಷಿ ಆಯ್ತು. ಅದು ಬಿಟ್ರೆ ಕೋಆರ್ಡಿನೇಟಿಂಗ್ ಸೂಪರ್ ವಿತ್ ಹಿಮ್. ತುಂಬಾ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಿದ್ದಾರೆ. ಬ್ರದರ್, ರಿಯಲ್ ಬ್ರದರ್ ತರ, ರಿಯಲ್ ಬ್ರದರ್. ವೆರಿ ನೈಸ್. ನೆಕ್ಸ್ಟ್ ನಿಮ್ದು ಯಾವಾಗ ಮದ್ವೆ? ನಮ್ಮೆಲ್ಲ ಯಾವಾಗ ಕರಿತೀರಾ ಈ ತರ ಮದ್ವೆಗೆ? ನನ್ನ ಬ್ಲಾಗ್ ಅಲ್ಲಿ ನೋಡಿ. ಥ್ಯಾಂಕ್ ಯು ಫಾರ್ ಕಮಿಂಗ್ ಬ್ರೋ. ಥ್ಯಾಂಕ್ ಯು. ಎಲ್ಲದಕ್ಕಿಂತ ಮನೋಜ್ ಅವರು ಮದುವೆ ಮಾಡ್ಕೊಳಕ್ ಎಣ್ಣೆ ಸಿಕ್ತಿಲ್ಲ ಅನ್ಕೊಂಡು 3 ತಿಂಗಳಿಂದ ಅವ್ನ ಮನೆ ತಗೊಂಡ್ರು. ಈಗ ಅರಮನೆಯಲ್ಲಿ ಮದುವೆ ಮಾಡ್ತಾ ಇದಾರೆ. ಯಾವ ಲೆವೆಲ್ಗೆ ಅಂದ್ರೆ ಯಾವ ಮಿನಿಸ್ಟರ್ ಮಕ್ಳದು ಮಾಡಲ್ವೇನೋ ಅಷ್ಟು ಜೋರಾಗಿ ಮಾಡಿದಾರೆ. ಇಷ್ಟು ಒಳ್ಳೊಳ್ಳೆ ವೆರೈಟಿ ಊಟಗಳೆಲ್ಲ ಹಾಕಿ ಆಮೇಲೆ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ನಿಜ ಶಾಕ್ ಆಯ್ತು. ಆಮೇಲೆ ಹುಡುಗಿನೂ ಅಷ್ಟು ಲಕ್ಷಣ ಆಗಿದ್ದಾರೆ, ಒಳ್ಳೆ ಹುಡುಗಿನೇ ಸಿಕ್ಕಿದ್ದಾರೆ. ಸೊ ಆಕ್ಚುಲಿ ಸರ್ ಇವಾಗ ಬಿಗ್ ಬಾಸ್ ಮನೆಯಿಂದ ಬಂದು 4 ದಿನ ಅಷ್ಟೇ ಆಗಿತ್ತು. ಆದ್ರೂ ಅಣ್ಣ ಕರೆದಿದ ತಕ್ಷಣ ಫ್ರೀ ಮಾಡ್ಕೊಂಡು ಬಂದಿದ್ದಾರೆ. ಅದೇ ನಮಗೆ ತುಂಬಾ ಖುಷಿ, ನಿಜವಾಗ್ಲೂ ಖುಷಿ ಆಯ್ತು ಸರ್. ನಾನು ಇವತ್ತು ಇಷ್ಟ ದಿನ ಒಂದು 100 ಚಾನಲ್ ಇಂಟರ್ವ್ಯೂ ಕೊಟ್ಟಿ ಇವತ್ತು ನಂದು ಸ್ಕಿನ್ ಹೇರ್ದು ಟ್ರೀಟ್ಮೆಂಟ್ ಆಗಿತ್ತು ಅಂತ ನೆಪ ಹೇಳ್ಕೊಂಡು ಸ್ನಾನ ಮಾಡ ನೀರ್ ಬೀಳ್ಬಾರ್ದು ಅಂತ ಇವತ್ತು ಇದ್ ತಗೊಂಡೆ, ಗ್ಯಾಪ್ ತಗೊಂಡೆ. ಆ ಗ್ಯಾಪ್ ಅಲ್ಲಿ ಏನ್ ಮಾಡಿದೀನಿ ಬೆಳಿಗ್ಗೆ ಅಂದ್ರೆ ನಮ್ಮನೆದು ಲೆಟ್ರಿನ್ದು ಟಾಯ್ಲೆಟ್ ಕಸ ಗುಡಿಸಿ ಪಾಟ್ ಎಲ್ಲ ಹೊಸ ಪಾಟ್ ಜೋಡಿಸಿ
ಮನೇಲೂ ಅದು ನಮ್ ಕೆಲ್ಸದವನ್ ಬಂದು ಸ್ಕಾಚ್ ಹೊಡ್ಕೊಂಡ್ ಕೂತಿದ್ದಾನೆ, 38,000 ರೂಪಾಯಿ ಹೊಡ್ಕೊಂಡ್ ಕೂತಿದ್ದಾನೆ ಬರೀ ಪಾಟ್ ಎತ್ತಿಕ್ಬಿಟ್ಟು. ನಾನ್ ಅವನ್ ಮುಂದೆ ಎಲ್ಲಾ ತೊಳ್ಕೊಂಡು ಫುಲ್ ಬೆನ್ನೋ ಬಂದು ಸುಸ್ತಾಗಿತ್ತು. ನಾನು ಬೆಳಿಗ್ಗೆ ಹೋಗೋಣ ಏನ್ ಮಾಡೋಣ ಅಂತ, ಆದ್ರೆ ನನ್ಗೆ ಮನೋಜ್ ಅವರು ಕೊಡ ಪ್ರೀತಿಯಿಂದ, ಅದು ಮದ್ವೆ ದಿವಸ ನನ್ನ ನೆನೆಸ್ಕೊಂಡ್ ಕಾಲ್ ಮಾಡಿದ್ದಾರೆ. ಬೆಳಿಗ್ಗೆನು ಯಾರು ಮದ್ವೆ ಬಿಸಿಲಿ ಮಾಡಲ್ಲ, ಮಾಡಿ ಕಾಲ್ ಮಾಡಿದ್ದಾರೆ. ಆ ಮರ್ಯಾದೆಗೋಸ್ಕರ ಸುಸ್ತಾಗಿದ್ರು ಪರವಾಗಿಲ್ಲ ಅಂತ ಇವನು ಆಲ್ರೆಡಿ ಮಲ್ಗ ಕೊಟ್ಟೋಗಿದ್ದ. ತಿನ್ಬಿಟ್ಟು ನಾನ್ ತಿನ್ಬೇಡ ಬೇಗ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂದ್ರೆ ನಾನ್ ವೆಜ್ ಅಂದ. ವೆಜ್ ಇದ್ರು ಇವತ್ತು ಹೋಗ್ಲೇಬೇಕು, ಈಗ ನಾವ್ ನಾನ್ ವೆಜ್ ಇದ್ರೇನೆ ಬರೋದು, ನಿಮ್ಗೆ ಗೊತ್ತಿರೋದು. ಆದ್ರೆ ವೆಜ್ ಇದ್ರೂ ನಾವು ಮನೋಜ್ ಸರ್ ಅವರ ಪ್ರೀತಿಗೆ, ನಿಮ್ಗಳ ಪ್ರೀತಿಗೋಸ್ಕರ ನಾವು ಇವತ್ತು ಇಲ್ಲಿದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ರಶ್ಮಿಕಾ, ಇವಾಗ ಏನದು ನೀವು ಅರೇಂಜ್ ಮಾಡಿಸ್ತಾ ಇರೋದು? ಅದು ಕಪಲ್ಸ್ ದು ಫೋಟೋ. ಅದೇನು ಅಂತ ನನಗೂ ಗೊತ್ತು, ಅಲ್ಲಿ ಯಾವ ಫೋಟೋ ಬರ್ತಾ ಅಂತ ನಂಗೂ ಗೊತ್ತು. ಬಟ್ ನಾನ್ ಕೇಳ್ತಿರೋದು ಅದ್ ಹೆಸರು ಏನ್ ಹೇಳ್ತಾರೆ ಅಂತ. ಗ್ಲಿಟರ್ ಪೇಂಟ್ ಗೈಸ್, ಅದು ಜಸ್ಟ್ 5 ನಿಮಿಷದಲ್ಲಿ ಮಾಡ್ತಾರಂತೆ. ನಮ್ಮಲ್ಲಿ ಫಸ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಅಲ್ಲ ಮತ್ತೆ ವಿಲ್ ಸ್ಟಾರ್ಟ್ ಮೀನ್ಸ್ ಇಂದ ಮಾಡ್ಬಿಟ್ಟು ಸಾಂಗ್ ಹಾಕ್ಸ್ಲಾ. ಗೈಸ್ ಇವಾಗ ಸರ್ಪ್ರೈಸ್ ಕೊಡ್ತಾ ಇದೀವಿ ಅಣ್ಣಂಗೆ. ಸಾಂಗ್ ಹಾಕ್ಸ್ಬೇಕು. ಒಂದು 5 ನಿಮಿಷ ಪ್ಲೀಸ್. ನಿಮ್ ತರನೇ ಇದ್ರೆ ಕೇಳಿದ್ರೆ ನಿಮ್ ತಂಗಿನ ಅಂದ್ರು. ಸ್ಮೈಲು, ಕಣ್ಣು ಎಲ್ಲ ನಿಮ್ ತರನೇ, ಇನ್ನೊಂಚೂರು ಚಿಕ್ಕ ಏಜ್ ತರ ಇದ್ರು. ಗೈಸ್, ನೆನ್ನೆ ರಿಸೆಪ್ಷನ್ ಅಲ್ಲಿ ಸರಿಯಾಗಿ ಏನು ತೋರ್ಸಕ್ಕಾಗಿಲ್ಲ. ನಾನು ಹೆಂಗೆಂಗೋ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ಅದಾಗ್ಲಿಲ್ಲ. ಯಾಕಂತಂದ್ರೆ ಫುಲ್ ಬ್ಯುಸಿ ಆಗಿ ಹೋಗಿದ್ವಿ, ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ರು ಅಂತ. ಆಗ್ಲೇ ಏನೋ ಪ್ಲಾನ್ ಮಾಡ್ತಾವ್ರ ನೋಡಿ. ದೇವ್ರನೇ ಹೇಳ್ಬೇಕು ಅಂತಂದ್ರೆ, ಪ್ರಾಮಿಸ್ ಆಗಿ ಹೇಳ್ಬೇಕು ಅಂತಂದ್ರೆ, ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ನಿಜವಾಗಿ ಇವತ್ತಿನವರೆಗೂ ನಾನ್ ಹೇಳಿರೋ ವಿಷಯ ನಿಮಗೆ ನಿಜವಾಗ್ಲೂ ಆತ್ಮಸಾಕ್ಷಿಯಾಗಿ ಮನೋಜ್ ಹೇಳೋದ್ರಲ್ಲಿ ನಂಬಿಕೆ ಇದೆ ಅಂತಂದ್ರೆ, ಅವ್ನ್ ಬರೀ ಹುಡುಗಿರ್ ನೋಡೋದ್ರಲ್ಲಿ ಬಿಸಿ ಆಗಿದ್ದ. ಜೊತೆಗೆ ನಾನು ಹೇಳಿದ್ ನಿಮ್ ಕೂದ್ಲು ಮುಟ್ಕೊಂಡೇಳಿ ನನ್ ಕೂದ್ಲು ಮೇಲೆ ಆಣೆ ಹೇಳ್ತಾ ಇದೀನಿ, ಅವನು ಅದ್ ಯಾವ್ದೋ ಹುಡುಗಿಯಿಂದ ಓಡಾಡ್ತಿದ್ದ. ಇಷ್ಟೊಂದು ಸುಳ್ಳು ಹೇಳ್ಬಾರ್ದು. ನನ್ ಜೊತೆ ಇನ್ಮೇಲೆ ಜಾಸ್ತಿ ಸಿಗಕ್ಕಾಗುತ್ತೋ ಇಲ್ವೋ, ಒಂದೇ ಒಂದು ಫೋಟೋ ತಗೊಳ್ಳೋಣ ಅಂತ ತೆಗೆಸ್ಕೊಂಡಿಲ್ಲ. ಅದಕ್ಕೆ ಇವತ್ತಿಂದಾನೇ ಅವನ ಜೊತೆ ಬ್ರೇಕಪ್ ಇನ್ ದ ಸೆನ್ಸ್ ದ್ವೇಷ ಸಾಧಿಸ್ತೀನಿ. ಇನ್ಮೇಲೆ ಅವನ ಜೊತೆ ಮಾತೇ ಆಡಲ್ಲ. ನೋಡಿ ಗೈಸ್, ಇನ್ನೂ ತಾಳಿನೇ ಕಟ್ಟಿಲ್ಲ, ಆಗ್ಲೇ ಅಣ್ಣನ್ ಜೊತೆ ಸಿಗಾಕಾಗಲ್ಲ, ದೂರ ಮಾಡ್ಕೊಳ್ಳೋಣ ಅಂತ ಅನ್ಕೋತವ್ರೆ. ದೂರ ಅಲ್ಲ, ಯಾರ್ಯಾರ ಜೊತೆನೋ ಒಂದಲ್ಲ, ಕೇಳಿಸ್ಕೊಳ್ಳಿ, ನೀವು ಒಂದಲ್ಲ 10 ಮದ್ವೆ ಆದ್ರೂ ನಾವ್ ಹಿಂಗೆ ಇರ್ತೀವಿ. ನೀವು ದೂರ ಮಾಡ್ಕೊಳ್ಳೋದು ಇಂಡೈರೆಕ್ಟ್ ಆಗಿ 10 ಮದ್ವೆ ಆಗಿ ಅಂತ ಹೇಳ್ತಿದ್ದೀರಾ? ಅವ್ರ ಕೆಪಾಸಿಟಿ ಅದು. ಇರೋ ಒಂದು ಮದ್ವೆಲೆ ನೆಟ್ ಫೋಟೋ ತಗೊಳಕ್ಕಾಗಿಲ್ಲ, ಬರೀ ಯಾವ್ಯಾವ್ದೋ ಹುಡುಗಿಯರಿಂದ ಓಡಾಡ್ಕೊಂಡು ನಿಂತ್ಕೊಂಡಿರ್ತೀಯ. ಮದ್ವೆಲಿ ಎಷ್ಟು ಜನ ಹುಡುಗಿರ್ ಬರ್ಬೋದು, ತಗಸ್ಕೋಬಹುದು ಹುಡುಗಿರ್ ಜೊತೆ. ಹಂಗೆ ಏನ್ರಲ್ಲ ಎಲ್ಲ ಸೇರ್ಕೊಂಡ್ ನನಗೆ ಅವ್ರ ಪ್ಲಾನ್ ಹಂಗಿದೆ. ಗೈಸ್, ನೆನ್ನೆ ಅಂತೂ ಜಾಸ್ತಿ ಇದ್ರು. ಮತ್ತೆ ಇದ್ರಲ್ಲಿ ಬ್ಲಾಗ್, ನನ್ ಫೋನ್ ಚಾರ್ಜೇ ಇರ್ಲಿಲ್ಲ, ಬ್ಲಾಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಸೊ ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ ಕವರ್ ಮಾಡಿದೀನಿ. ಇವಾಗ ನಮ್ಮ ಮದುವೆ ಗಂಡಿಗೆ ರೆಡಿ ಮಾಡ್ಬೇಕು. ಆಕ್ಚುಲ್ ಆಗಿ ಇವ್ರದ್ದು ಮುಹೂರ್ತ ಲೇಟ್ ಆಗಿ ಬಿದ್ದೆ, 12 ಗಂಟೆಗೆ ಬಿದ್ದಿರೋದ್ರಿಂದ ಆರಾಮಾಗಿ ರೆಡಿ ಆಗ್ಬೋದು. ಸೊ ಇವಾಗ 9 ಗಂಟೆ ಟೈಮು. ಇವ್ರನ್ನ ಬಿದ್ದಿಲ್ಲ ಇನ್ನು. ಮತ್ತೆ ಏನಂತಾರೆ ನಿಮ್ ಕಡೆ? ನಮ್ ಕಡೆ ಆಡು ಭಾಷೆಲ್ ಹಂಗೆ ಅನ್ನೋದು. ಇವಾಗ ಹುಡ್ಗನ್ನ ರೆಡಿ ಮಾಡ್ಬಿಟ್ಟು, ಹುಡ್ಗನ್ ಪಂಚೆ ಉಡ್ಸ್ಕೊಂಡು, ಅಲ್ಲ ಕಚ್ಚೆ ರೆಡಿಮೇಡ್ ಹಾಕ್ಸ್ಕೊಂಡು, ನಾವು ಪಂಚೆ ಉಟ್ಕೊಂಡು ರೆಡಿಯಾಗಿ ಹೋಗ್ಬೇಕು. ಹುಡ್ಗಿ ಆಲ್ರೆಡಿ ಫೋಟೋ ಶೂಟ್ ಮಾಡಿಸಿ 1 hour ಆಯ್ತು. ಇವ್ರು ಇನ್ನೂ ಆರಾಮಾಗಿ ಫ್ರೂಟ್ಸ್ ತಿಂತ ಕೂತವ್ರೆ. ಎದ್ದೋಳ್ರಿ, ನಿಮ್ದೆ ಮದ್ವೆ. ಇವ್ರ ಮದ್ವೆ ನನಗಿರೋ ಎಕ್ಸೈಟ್ಮೆಂಟ್ ಇವ್ರಿಗೆ ಇಲ್ಲ. ಗೈಸ್, ಇವಾಗ ತಾನೇ ನಾಗರಾಜ್ ಅವ್ರು ಬಂದ್ರು. ನೈಟ್ ಬಂದಿರ್ಲಿಲ್ಲ ಪಾಪ, ಸೆಲೆಬ್ರಿಟಿಗಳು ಬಿಸಿ ಇವರು. ಇವಾಗ ಬಂದವ್ರೆ. ನಮ್ಮ ವಿವೇಕ್ ಬಿಸಿ ಆಗಿರುತ್ತೆ, ನಾನು ಬರಕ್ಕಾಗಿಲ್ಲಪ್ಪ. ಮತ್ತೆ ಇವತ್ತಿನ ನನ್ನ ಔಟ್ಫಿಟ್ ನೋಡಿ, ಇಟ್ಕೋ ಒಂದು ನಿಮಿಷ. ಇದು ನನ್ನ ಔಟ್ಫಿಟ್. ಇನ್ನ ಹೇರ್ ಸ್ಟೈಲ್ ಮಾಡ್ತಿಲ್ಲ, ಅವ್ರು ಸ್ವಲ್ಪ ಬಿಸಿ. ಸ್ಲಿಪ್ಪರ್ ಬೇರೆ ಹಾಕ್ಬೇಕ್ತಾನೆ. ಸ್ಲಿಪ್ಪರ್ ಬೇರೆ ಹಾಕ್ಬೇಕಿತ್ತು. ನಿಮ್ಮ ಅಪ್ಪನ ತಕ ಬಂದ್ಬಿಟ್ಟಿದ್ಯಾ? ಇದಕ್ಕೆ ಅಂತಾನೆ ಮ್ಯಾಚ್ ಮಾಡಿ ತಗೊಂಡಿದೀನಿ. ಚೆನ್ನಾಗಿ ಕಾಣಿಸ್ತಿದ್ವು ಸ್ಲಿಪ್ಪರ್. ಚೆನ್ನಾಗಿ ಕಾಣಿಸ್ತಿದ್ಯಾ? ಇನ್ನ ಹೇರ್ ಸ್ಟೈಲ್ ಮಾಡಿಸ್ಕೋಬೇಕು. ಇನ್ನೇನೋ ಮುಹೂರ್ತಕ್ಕೆ ಟೈಮ್ ಆಯ್ತು. ಇಲ್ಲಿ ನೋಡಿ, ಗೌರಿ ಪೂಜೆ ಎಲ್ಲ ಮಾಡೋರೆ ಬೆಳಗ್ಗೆ ಎದ್ದು. ನಾನು ಇವಾಗ ನೋಡ್ತಾ ಇದ್ದೀನಿ. ಸೊ ಬನ್ನಿ, ಅಲ್ಲಿ ಫೋಟೋ ಶೂಟ್ ನಡೀತೈತೆ ಇವಾಗ. ಗೈಸ್, ಇವಾಗ ನಾವು ಹೆಣ್ಣು ಕೊಡ್ತೀವಿ ನಿಮ್ಗೆ, ಬನ್ನಿ ಮದುವೆ ಆಗಿ ಕಾಶಿಗೆ ಹೋಗ್ಬಿಡಿ ಅಂತ ಶಾಸ್ತ್ರ ಮಾಡ್ತಾವ್ರೆ. ಜೋರಾಗಿ ವಿವಾಹ ಮಾಡಿಕೊಡಲು ಸಮ್ಮತಿಸಿದ್ದೇನೆ. ಆಗಬಹುದು ಅಂತ ನೀವ್ ಹೇಳಿ. ಕಾಶಿಗೆ ಹೋಗೋಣ ಅಂತ ಡಿಸೈಡ್ ಆಗ್ಬಿಟ್ಟಿದೀನಿ. ಜೋಳಗೆಲ್ ಬೇರೆ ದುಡ್ಡು ಹಾಕೊಂಡಿದೀನಿ. ಇವಾಗ ಮದುವೆ ಮಾಡ್ಕೊಡ್ತೀನಿ ಅಂದ್ರೆ ಹೆಂಗೆ?
ಈಗ ಇವರು ನಿಮ್ಮ ಸಂಬಂಧಿಗಳೆಲ್ಲ ಎಲ್ಲ ಮಾತಾಡಿ ಈ ನೀವು ಸಮ್ಮತಿ ಕೊಟ್ಟರೆ ಅವ್ರು ನಿಮ್ಮನ್ನ ಅವ್ರ ಮಗಳನ್ನ ದಾರಿ ಅದು ಕೊಡೋದಕ್ಕೆ ಒಪ್ಪಿಗೆ ಇದೆ ಅಂತ ಈಗ ತಾವು ಹೇಳಿ. ಎಲ್ಲರಿಗೂ ಒಪ್ಕೇನ್ರಪ್ಪ? ನಿಮ್ಗೆ ಒಪ್ಕೆನಾ? ದೊಡ್ಡಮ್ಮ ನಿನ್ಗೆ ಒಪ್ಕೆನಾ? ಓಕೆ ಆಗಬಹುದು ಆಯ್ತಾ? ಅಲ್ಲ ನಾನೊಂಚೂರು ಯೋಚನೆ ಮಾಡ್ಬೇಕಲ್ಲ. ಅದಕ್ಕೆ ಅವ್ರ ಮನೆಗೆ ಆಗಬಹುದು. ಈಗ ನಮ್ಮ ಸಂಬಂಧಿಕರಿಗೆ ಎಲ್ರಿಗೂ ತುಂಬಾ ಪ್ರೀತಿಯಿಂದ ತುಂಬಾ ಕಾಳಜಿಯಿಂದ ನಮ್ಮನ್ನ ನೋಡ್ಕೊಂಡಿರೋದು, ಜೊತೆಗೆ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದ ನಮ್ಗೆ ಇಷ್ಟ ಆಗಿದೆ, ಒಪ್ಕೊಂತ ಇದ್ದೀವಿ. ಗೈಸ್ ಇವಾಗ ಅರುಂಧತಿ ನಕ್ಷತ್ರ ತೋರ್ಸಕೊಂಡವ್ರೆ. ಚಂದ್ರಕಂಡೆ ಅಂತ ಹಾಗೆ ಹಿಂಗ ಬೋರ್ಡ್ ಮಾಡಿದ್ರಲ್ಲ, ಸ್ವಲ್ಪ ಕೈ ಡೌನ್ ಇಟ್ಕೊಳ್ಳಿ. ಇಲ್ಲಿ ಬ್ಯಾಂಗಲ್ಸ್ ಹತ್ರ ನನ್ನ ಕೈ ನೋಡಿ ಇಲ್ಲಿ. ಗೈಸ್ ಇವಾಗೇನೋ ಮುಖ ತೊಳೆ ಶಾಸ್ತ್ರ ಮಾಡ್ತವ್ರೆ. ಅದನ್ನ ಎತ್ಕೊಂಡು ಹೋಗೋದು, ಅದನ್ನ ಎತ್ಕೊಂಡು ಹೋಗಿ ಬಾವಿ. ಅಯ್ಯೋ ಭಾರ ಇದೆ. ಬೆಳಗ್ಗೆನೆ ಮುಖ ತೊಳ್ಕ ಬರ್ಬೇಕು ತಾನೆ? ಬೆಳಿಗ್ಗೆಯಿಂದ ಮುಖ ಅಣ್ಣ ಬೆಳಗ್ಗೆಯಿಂದ ಮುಖ ತೊಳ್ದಿಲ್ವಾ? ಮದ್ವೆ ಆಯ್ತೀನಿ ಅನ್ನೋ ಖುಷಿ ಮುಖ ತೊಳ್ದಿಲ್ಲ. ಮದ್ವೆ ಆಗ್ತೀನಿ ಅನ್ನೋ ಖುಷಿಲಿ ಮುಖ ಉಜ್ಜಿ ಚೆನ್ನಾಗಿ ಬೆಳಗಾಗ್ಬಿಡ್ಬೇಕು. ಅವ್ರ ಮೇಕಪ್ ಎಲ್ಲ ಹೊಂಟೋಯ್ತು. ಅಮ್ಮ ಸೀರೆ ಮೇಲೆ ನೀರು ಬೀಳುತ್ತೆ ಮುಂದೆ ಕೈಲ್ಲ. ಓ ಕೈ ಕಾಲ್ ಮುಖ ತೊಳಿಯೋದಾ ಇದು? ಫುಲ್ ಖುಷಿ ಕಾಲ್ ತೊಳಸ್ಕೊತಿದೀನಿ ಅಂತ ಅಲ್ಲ? ಏ ನಿಮ್ ಮಗ ನೋಡ್ರೆ ಗೊತ್ತಾಯ್ತೈತೆ ನಮ್ಗೆ. ಖುಷಿ ಅಂತನಾ? ಅವ್ರ ಸೀರೆಲ್ಲ ಒರ್ಸಿ. ನೋಡು ಗಂಡ ದೇವ್ರ ಸಮಾನ ಅಂತ. ಅಯ್ಯೋ ಚೆನ್ನಾಯ್ತು. ನಿಮ್ ಕಡೆನೇ ಈ ತರ ಇದೆಯಾ? ಹೇಗೆ ನಮ್ ಕಡೆ ಇದು ಮನೆಗೋದ್ಮೇಲೆ ನೋಡ್ಕೊತೀವಿ ಅಂತ ಪೂಜೆ. ಮನೆಗೋದ್ಮೇಲೆ ಬೇರೆ ಪೂಜೆ ಮಾಡ್ತಾರೆ ತಾನೇ? ಹಾ ಪ್ರಸಾದ್ ಸರ್ಗೆ, ನಂಗಲ್ಲ. ನಮ್ಮೆಲ್ರು ಮನೇಲೇ ಕುತ್ಕೊಂಡು ಆಶೀರ್ವಾದ ಮಾಡಿದವ್ರಿಗೆಲ್ರಿಗೂ, ಹಾಗೆ ಬಂದು ಆಶೀರ್ವಾದ ಮಾಡಿದವ್ರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.